ಮಾಡ್ಯಾನ ಬಾ ಬಾ ಮಲಕೋಣ ಬಂದ ಆಯ್ತು 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 ಎಲ್ಲಿ ಮಾಡಿ ಅವತ್ತೇ ಬಂದ್ ಹೇಳಿ ಮಾಡುವ 2 ಸಲ ಹೇಳಿದ ನೀರು ಭಾರಿ ಚಂದಾಗ್ಯದ. ಈಗ ನಾವು ಮೊದಲಂತ್ರ ಏನು ಭಾರಿ ತೊಂದ್ರೆ ಇತ್ತು ನೀರಿದ್ದು. ನೀರಿಗೆ ಭಾರಿ ಪುಣ್ಯಾಗದಿದ್ದಕ್ಕೆ ಭಾರಿ ಸಣ್ಣ ಹಿಡ್ದದ ಅಂದಾಗ ನನ್ನ ಹೆಸರು ಲಿಂಗಮ್ಮ. ಮಾಡ್ಬೇಕಾಗಿತ್ತ ಬೋರಿಂಗ್ ಒಂದಿತ್ತು ಅದನ್ನ ಏನಂತ ಈ ಬಡ ಮಾಡ್ಸಕ್ಕೆ ಇಲ್ಲ. ಪುಣ್ಯಾಗದ್ರಿ ನೀರಿಂದ ಇದಕ್ಕಿಲ್ಲ ನಮ್ಗೆ ನೀರಿನ ಭಾಳ ತೊಂದ್ರೆ ಇತ್ತು. ಇದಕ್ಕೆ ಭಾಳ ಪುಣ್ಯ ಮಾಡ್ಯದ. ಈಗ ಹೋಳಿಗೆ ಬಂತು ನೀರು. ಭಾಳ ಪುಣ್ಯ ಆಗ್ಯದ. ಹೊಸಳ್ಳಿ ಮಾದೇವಮ್ಮ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುತಾರ್ ಹೊಸಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಖಾಲಿ ಕೊಡ ಮತ್ತು ಪೊರಕೆ ಹಿಡಿದು ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸುಮಾರು 6 ಬೋರಿಂಗ್ಗಳು ಕೊರೆದರು. ಅದರಲ್ಲಿ 5 ಫೇಲ್ ಆಗಿ 1 ಯಶಸ್ವಿಯಾಗಿದೆ. ಅದರಿಂದ ಕುಡಿಯೋ ನೀರಿಗೆ ಅನುಕೂಲ ಆಗಿದೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಸಂದ ಜಯ ಮತ್ತು ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಸಂದ ಜಯ ಅಂತೇಳಿ ಹೇಳಲು ಇಷ್ಟಪಡುತ್ತೇನೆ. ಬಾಬು ಖಾನ್. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸುತಾರ್ ಹೊಸಳ್ಳಿಯಲ್ಲಿ ಕುಡಿಯ ನೀರಿನ ಸಮಸ್ಯೆ ಪ್ರತಿ ವರ್ಷ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರು ನನ್ನ ಗಮನಕ್ಕೆ ತಂದಾಗ ಅಲ್ಲಿ ಹೋಗಿ ಊರಲ್ಲೆಲ್ಲ ಸಂಚಾರ ಮಾಡಿ ನೋಡಿದಾಗ ಅಲ್ಲಿ ಕುಡಿಯ ನೀರಿನ ಸಮಸ್ಯೆ ಮಹಿಳೆಯರು ಏನಾದ ಖಾಲಿ ಕೊಡ ಹಿಡಿದು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು. ತಕ್ಷಣ ನಾವೆಲ್ಲರೂ ಸೇರಿ ಅವರಿಗೆಲ್ಲರೂ ಒಂದು ಕಡೆ ಸೇರಿಸಿ ಖಾಲಿ ಕೊಡ ಹಿಡಿದು ಕೇಸಿ ಕುಡಿ ನೀರಿಗೆ ಹಾಕಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಆವಾಗ ಎಚ್ಚೆತ್ತುಕೊಂಡು ಅಧಿಕಾರಿ ತಿರುಗಿ 2 ದಿವಸದಲ್ಲೇ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಆಡಳಿತ ಭವನ ಕಡೆಯಿಂದ ಸುಮಾರು 6 ಬೋರಿಂಗ್ ಕೊರೆಸಿದ್ರು. 6 ಬೋರಿಂಗ್ದಲ್ಲಿ 5 ಬೋರಿಂಗ್ ಬಿದ್ದಿಲ್ಲ. ಒಂದೇ ಬೋರಿಂಗ್ದಲ್ಲಿ ನೀರು ಬಿದ್ದಾವೆ. ಅದರಲ್ಲಿ ನೀರು ಸರಿಯಾಗಿ ಕುಡ್ಲಿಕ್ಕೆ ವ್ಯವಸ್ಥೆ ಆಗ್ಯದ. ಆದರೆ ಇದಕ್ಕೆ ಕಾರಣ ಆ ಊರು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕೆರೆ ಅದ. ಆ ಕೆರೆಯಲ್ಲಿ ನೀರು ಯಾವಾಗಲೂ ನೀರು ಹೋಗದಂತೆ ಮಾಡಬೇಕಾಗ್ತಕ್ಕಂಥದ್ದು ಕೋಡಿ ಮತ್ತು ತುಂಬು ಅದು ಸರಿಯಾಗಿ ದುರಸ್ತಿಲ್ಲ, ಶಿಥಿಲಗೊಂಡು ಹಾಳಾಗಿರುತ್ತದೆ. ನೀರು ಸೋರಿಕೆ ಹಾಕಿಸಿ ಕೆರೆಯಲ್ಲಿ ನೀರದ ಸಮಸ್ಯೆ ಇರೋದ ಕಾರಣ ಎಲ್ಲ ಬೋರಿಂಗ್ಗಳನ್ನು ಬತ್ತಿ ಹೋಗಿಸಿ ನೀರಿಂದು ಪ್ರತಿ ವರ್ಷ ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ. ನಮಗಿದೊಂದು ನಿರ್ಲಕ್ಷ್ಯ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಯಾಕೆ ಹೇಳ್ತೀನಿ, ತುಂಬು ಕೋಡಿ ಸರಿಯಾಗಿ ಅವರು ರಿಪೇರಿ ಮಾಡಿದ್ದೆ. ಆದರೆ ನೀರು ಯಾವುದನ್ನು ಸೋರಿಕಾಗ ನಿಲ್ಲಿಸ್ರೆ ಇದು ಸಮಸ್ಯೆನೇ ಬರ್ತಲ್ಲ. ಇದಕ್ಕೆ ತಕ್ಷಣ ಎಚ್ಚೆತ್ತುಕೊಂಡು ಮುಂದಿನ ಬೇಸಿಗೆ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ತುಂಬು ಮತ್ತು ಕೋಡಿಯನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲಾಂದ್ರೆ ಮುಂದೂ ಕೂಡ ಇದೇ ಸಮಸ್ಯೆ ಆಯ್ತು ಅಂದ್ರೆ ಮತ್ತೆ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತಿದೆ.